ಅವುಗಳು ಕೂಡ ಬಾವಿಗಿಳಿದು ರೆಸ್ಕ್ಯೂ ಮಾಡಿದ್ದೀವಿ. ಹ್ಮ್ ಅಂದರೆ ನಮಗೆ ಅಷ್ಟು ಬೆಲೆ ಇಲ್ಲ ಮೇಡಮ್ ನಗರದಲ್ಲಿ, ಅದೊಂದೇ ಬೇಜಾರಷ್ಟೇ. ಈಗ ನಾವು ಸಂರಕ್ಷಕರಿಗೆ ಯಾರಿಗೂ ಅಷ್ಟೇ, ನಮಗೆ ಅಂತಲ್ಲ, ನನಗೆ ಹೌದು. ಅಂತಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ ಬೆಲೆ ಇಲ್ಲ. ಜನ ಬೆಲೆ ಇಲ್ಲ. ಅದೊಂಚೂರು ನಮ್ಮ ಕಷ್ಟನ ತಿಳ್ಕೋಬೇಕು, ನಾವು ನಿಮಗೋಸ್ಕರ ಬರ್ತೀವಿ ಅನ್ನೋದು ತಿಳ್ಕೋಬೇಕು ಹೌದು, ಅವರು. ನಮ್ ಜೀವ ಹೆದರಿಕೆಗೋಸ್ಕರ ನಾವು ನಿಮ್ಮನ್ನ ಕರಿತೀವಿ. ಸೊ ನಮ್ ಜೀವ ಹೇಗೆ ನೀವು ಹಾಗೆ ಅಂತ ನಾವು ಅವ್ರು ತಿಳಿದು ಇದ್ ತಿಳ್ಕೊಳ್ಳಲ್ಲ ಮೇಡಮ್, ಮಾಡ್ಬೇಕು. ಅದೊಂದೇ ಬೇಜಾರು. ಅದೊಂದು ಸ್ವಲ್ಪ ಜನ ನಮಗೂ ಒಂಚೂರು ಮರ್ಯಾದೆ ಕೊಡಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಇಲ್ಲ, ಖಂಡಿತ ಸರ್. ನಮಸ್ತೆ ಚಾಮರಾಜನಗರ. ಈ ದಿನ ನಾವು ನಮ್ಮ ಚಾಮರಾಜನಗರದ ಪರಿಸರ ಸ್ನೇಹಿ ಉರಗ ಪ್ರೇಮಿಯಾದ ಸ್ನೇಕ್ ಅಶೋಕ್ರವ್ರನ್ನ ಕರೆ ತಂದಿದ್ದೇವೆ ನಮ್ಮ ಹಸಿರು ಪಡೆ ಕಡೆಯಿಂದ. ಸ್ನೇಕ್ ಅಶೋಕ್ರವರಿಗೆ ತುಂಬು ಹೃದಯದ ಸ್ವಾಗತ. ನಮಸ್ತೆ ಸರ್, ಸಾಮಾನ್ಯ ಮನುಷ್ಯ ಅಶೋಕ್ರವರು ನಮ್ಮ ಜೊತೆ ಓಡಾಡ್ತಿದ್ದಿದ್ದು ನೀವು ಉರಗ ಸ್ನೇಹಿಯಾಗಿ ಹೇಗೆ ಸ್ನೇಕ್ ಅಶೋಕ್ ಆದ್ರಿ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನನಗೆ ಒಂದು 29 ವರ್ಷ ಆಯ್ತು ಈಗ ಸರ್ವೀಸು. 29 ವರ್ಷದಿಂದ ಅವು ಹಿಡಿತಾ ಇದ್ದೀನಿ. ಅಂದರೆ ಅವುಗಳ ಮೇಲೆ ನನಗೆ ತುಂಬ ಪ್ರೀತಿ ಇತ್ತು, ಹಿಡಿಬೇಕು, ಅದನ್ನ ಕಾಪಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಅಲ್ಲ, ಅದು ಹೇಗೆ ಬಂತು ನಿಮಗೆ? ಆಗ ನಾನು ಒಂದು ಸಾಮಾನ್ಯವಾಗಿ ನೀವು ಹೇಳ್ದಂಗೆ ನಾನು ಒಂದು ಗಾರೆ ಕೆಲಸ ಮಾಡ್ತಾ ಇದ್ದೆ. ಓಕೆ. ಗಾರೆ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಹೌಸಿಂಗ್ ಬೋರ್ಡಲ್ಲಿ ನಮ್ಮ ಸ್ನೇಕ್ ತಿಪ್ ಅವರು ಪರಿಚಯ ಆದರು. ಅವ್ರ ಮೂಲಕ ನಾನು ಈ ಹಾವುಗಳ ಅವುಗಳ ಬಗ್ಗೆ ಬಗ್ಗೆ ನನಗೆ ಆಸೆ ಆಯಿತು, ಆಸಕ್ತಿ ಬಂತು. ಮತ್ತು ಅದ್ರ ಬಗ್ಗೆ ಹೆದರಿಕೆ ಆಗ್ತಾ ಇರ್ಲಿಲ್ವಾ ಹಾವುಗಳು ಹೆದರಿಕೆ ನೋಡಿದಾಗ? ಅನ್ನೋಕ್ಕಿಂತ ಮುಂಚೆ ನನಗೆ ಫಸ್ಟು ಒಂದು, ನಾವು ಕೆಲಸ ಮಾಡೋ ಜಾಗದಲ್ಲಿ ಅವರು ನಮ್ಮ ಕೀರ್ಗಾಳಿ ಚಂದ್ರಶೇಖರ್ ಅವರು ಇದ್ದಾರಲ್ಲ, ಹಾ. ಅವರು ರೋಡ್ ಕೆಲಸ ಮಾಡ್ತಾಯಿದ್ರು. ಹ್ಮ್ ಅದು ತಾರಿಗೆ ಒಂದು ತಾರು ಅದು ಗೊತ್ತಲ್ಲ, ರೋಡ್ ಆಗ್ತಲ್ಲ ತಾರು, ಟಾರ್ ಅದು ರೋಡ್. ಟಾರ್ ಇದಕ್ಕೆ ಸಿಲುಕೊಂಡು ಫುಲ್ ಅಂಟಾಗ್ಬಿಟ್ಟಿತ್ತು ಒಂದು ನಾಗರ ಹಾವು. ಸರಿ. ಅದನ್ನು ತಗೊಂಡು ನಮ್ಮ ದೀಪು ಜೊತೆ ಸೇರ್ಕೊಂಡು ಅದನ್ನ ಸೇವ್ ಮಾಡಿದ್ರು. ಹಂಗಾಗಿ ಅದ್ರ ಮೇಲೆ ತುಂಬ ಆಸಕ್ತಿ ಬಂದು ಮುಂದೆ ಬಂದು ನಾನು ಇಲ್ಲಿಗ ಬಂದು ನಿಂತಿದ್ದೀನಿ. 97 ಶುರು ಮಾಡಿತ್ತು. ಓಕೆ. ಈಗ ತನಕ 29 ವರ್ಷದಿಂದ 29 ವರ್ಷದಿಂದ ಹಾವುಗಳನ್ನ ಹಿಡಿತಾ ಇದ್ದೀರಾ. ನಮ್ಮ ಈ ಕಡೆ ಒಂದು 24 ಜಾತಿ ಹಾವುಗಳು ಸಿಗಬಹುದು ನಮ್ಮ ಈ ಚಾಮರಾಜನಗರದಲ್ಲಿ ಚಾಮರಾಜನಗರದಲ್ಲಿ. ಸುತ್ತಮುತ್ತ. ಅದರಲ್ಲಿ ಒಂದು 4 ಜಾತಿ ಹಾವುಗಳು ಮಾತ್ರ ವಿಷಕಾರಿ, ಓಕೆ. ಅಂದರೆ ಕಚ್ಚಿದ್ರೆ ಸಾಯೋ ಅಂತ ಪರಿಸ್ಥಿತಿ ಬರೋಂಥದ್ದು 4 ಹಾವು. ಅದ್ ಬಿಟ್ಟು ಮಿಕ್ಕಿದ ಯಾವ್ದೇ ಅದೆಲ್ಲ ಕಚ್ಚಿದ್ರು ಔಷಧಿ ಯಾವುದು ಇದೆ. ಔಷಧಿ ಅಂತಲ್ಲ, ಸಾಯ ಅಂತ ಕಮ್ಮಿ. ಓಕೆ. ಸಾಯೋದು ಅಂದ್ರೆ ಹೆಂಗೆ ಅಂದ್ರೆ ಎಲ್ಲ ಭಯದಿಂದ ಸಾಯೋದು ಜಾಸ್ತಿ. ಹೌದು, ಹಾವು ಕಚ್ಚಿತು ಅಂತ ಭಯದಲ್ಲೇ ಅರ್ಧ. ಭಯ ಪಡ್ತಾರ. ಅದರಿಂದ ನಾವು ಪ್ರತಿಯೊಂದು ಕಡೆ ಹೋದಾಗ, ಒಂದು ಹಾವು ರೆಸ್ಕ್ಯೂ ಮಾಡಿದಾಗ ಅವರಿಗೆ ಪ್ರತಿಯೊಂದು ಮಾಹಿತಿ ನೀಡ್ತೀವಿ. ಹಾ. ಈ ಥರ ಹಾವು ಕಚ್ಚಿದಾಗ ಹೆದರಬೇಡಿ, ಎಂಥ ಹಾವು ಕಚ್ಚಲಿ ನಿಮ್ಗೆ ಧೈರ್ಯವಾಗಿ ಹಾಸ್ಪಿಟ್ಲ್ಗೆ ಹೋಗಿ. ಇನ್ನೊಂದು ಈ ಮಂತ್ರ ಹೊಡಿಸ್ತಾರೆ, ಹಸುರು ಔಷಧಿ ನುಗ್ಗಿಸ್ತಾರೆ, ಅದನ್ನೆಲ್ಲ ಏನು ಮಾಡೋಕ್ಕೆ ಹೋಗ್ಬಿಡಿ, ಹಾಸ್ಪಿಟ್ಲ್ಗೆ ಹೋಗಿ ಅಂತ ಅಡ್ವೈಸ್ ಮಾಡಿ ಬರ್ತೀವಿ. ಅಥವಾ ಕಂಡ ತಕ್ಷಣ ಈ ಥರ ನಮ್ಮ ಉರ್ಗ ರಕ್ಷಕರು ಯಾರಾದರೂ ಸರಿ ಕಾಲ್ ಮಾಡಿ ಮಾಡಿದಾಗ ಯಾರೊಬ್ರು ಬಂದು ರಕ್ಷಣೆ ಮಾಡ್ತಾರೆ. ಏನೇ ಹಾವು ನೋಡಿದ್ರು ಸ್ನೇಕ್ ಅಶೋಕ್ರವ್ರಿಗೆ ಈಗ ಕೆಳಗಡೆ ಕೊಟ್ಟಿರೋ ಮಾಹಿತಿ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಅವ್ರು ಬಂದು ನಿಮ್ಮ ಸುತ್ತಮುತ್ತ ಏನು ನಿಮ್ಮ ಮನೆಗೆ ಬಂದಿರೋ ಹಾವನ್ನ ಸಂರಕ್ಷಿಸ್ತಾರೆ. ಸರ್, ಈಗ ನೀವು ಮನೆಗೆ ಈಗ ಒಂದು ಕಾಲ್ ಮಾಡ್ತೀವಿ, ಸರ್ ಹಾವು ಬಂದಿದೆ ಅಂತ, ಹೋಗಿ ಹಿಡಿತೀರಾ, ಆ ಹಾವನ್ನ ಏನ್ ಮಾಡ್ತೀರಾ? ಮೇಡಮ್ ಅದಂತ ಹೋಗಿ ನಾವು ತುಂಬ ಅಂದರೆ ವಿಷಕಾರಿ ಆದರೆ ಒಂಚೂರು ಕಾಡ ಬಿಡ್ತೀವಿ. ಓಕೆ. ವಿಷ ಇಲ್ಲದೆ ಅಂತ ಆದ್ರೆ ನಮ್ಮ ಕೆರೆ ಇರ್ಬೋದು, ಇಲ್ಲಾಂದ್ರೆ ಯಾರು ಇಲ್ಲದೆ ಇರೋಂಥ ಜಾಗ ಇರ್ಬೋದು, ಅಂತ ಜಾಗ ಸುತ್ತಮುತ್ತ ಪ್ರದೇಶ. ಯಾಕಂದ್ರೆ ಅವು ಹೊರಡೆ ಹೋಗಿ ಬದುಕಂತ ತಾಕತ್ತಿರಲ್ಲ ಅವುಗಳಿಗೆ. ಓಕೆ. ಹಂಗಾಗಿ ಅವು ನಮ್ಮ ಜಾಗಗಳಿಗೆ ಇದ್ರೇನೆ ಒಳ್ಳೆಯದು. ಈ ನಮಗೆ ಕೆರೆ ಅವೇ ಇರ್ಬೋದು, ಕೆರೆ ಅವುಗಳೊಂದು ದಿನಕ್ಕೆ ಒಂದು ವಾರಕ್ಕೆ ಇಲ್ಲ ಒಂದು 2 3 ಇಲಿಗ ಕಮ್ಮಿ ಮಾಡ್ತವೆ, ಇಲಿಗಳು ತಿಂತವೆ. ಹಂಗಾಗಿ ಏನಾಯ್ತು, ರೈತರಿಗೆ ಮಿತ್ರ ಅಂತಾನೆ ಕರೀತಾರೆ, ಅದನ್ನ ಹೆಸರು ಇಟ್ಬಿಟ್ಟವ್ರೆ, ಅದನ್ನ ರೈತರ ಮಿತ್ರ ಅಂತ ಹೆಸರು ಇಟ್ಬಿಟ್ಟವ್ರೆ. ಪ್ರತಿಯೊಂದು ಅವನು ರೈತರ ಮಿತ್ರನೇ. ಬಟ್ ಏನ್ರಿ ವಿಷಕಾರಿ ಅವುಗಳನ್ನ ಜೀವಕ್ಕೆ ಎದುರಿ ನಾವು ಅದನ್ನ ಆಕ್ಚುಲಿ ಅವು ಏನು ಕಚ್ಚಬೇಕು ಅಂತ ಕಚ್ಚಲ್ಲ, ಅವ್ರನ್ನ ಸಂರಕ್ಷಣೆ ಮಾಡ್ಕೊಳ್ಳೋಕೆ ನಮಗೆ ಕಚ್ಚಿರ್ತವೆ. ಸುಮ್ಮನೆ ಯಾವುದೇ ಕಾರಣ ಕಚ್ಚಲ್ಲ. ಏನಾರ ನಾವು ಮಿಸ್ ಆಗಿ ತುಳಿದಾಗ ಅದು ಮಾಡಿದಾಗ ಮಾತ್ರ ಕಚ್ಚಿತ ಹೊರತು ಸುಮ್ಮನೆ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡಲ್ಲ. ನಾನು ಒಂದು 35,000 ಅವುಗಳ ಮೇಲೇನೆ ಸಂರಕ್ಷಣೆ ಮಾಡಿದ್ದೀನಿ. ಅದು ನಾನು ಯಾಕಂದ್ರೆ ನನಗೆ ನಾವು ಓದಿಲ್ಲ, ಕಮ್ಮಿ ಓದಿರೋದು, ನಾನು ಅದು ಲೆಕ್ಕ ಬರ್ಕೊಂಡು ಅಂದಾಜು 35,000 ಮೇಲೇನೆ ಮಾಡ್ತೀನಿ, ಕಮ್ಮಿ ಅಂತಿಲ್ಲ. ಒಂದು ದಿನಕ್ಕೆ 10 ರಿಂದ 12 ಕಾಲ್ಗಳು ಬರ್ತಿತ್ತು ಫಸ್ಟ್. ಮೊದಲೆಲ್ಲ ಅಟೆಂಡ್ ಮಾಡ್ತೀವಿ. ಈಗಲೂ ಒಂದು 4-5 ಕಾಲ್ಗಳು ಡೈಲಿ ಬರ್ತವೆ ಮನೆಯಿಂದಾನೆ. ನಮ್ಮ ಮನೆ ಒಳಗಡೆ ಬಂದ್ರೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣ ನಾವು ಹೋಗಿ ಅವುಗಳನ್ನ ರೆಸ್ಕ್ಯೂ ಮಾಡ್ತೀವಿ. ಸೊ ಈಗ ನೀವು ರೆಸ್ಕ್ಯೂ ಮಾಡೋವಾಗ ಸುಮಾರು ಹಾವುಗಳು ಕಚ್ಚಿದಾವೆ ನಿಮಗೆ? ನಾನ್ ಪಾಯ್ಸನ್ ತುಂಬಾನೇ ಕಚ್ಚಿದೆ ಮೇಡಮ್. ನಾನ್ ಪಾಯ್ಸನ್ ಇರೋದು ಅಂದ್ರೆ ನೀವು ಎವ್ರಿ ರೆಸ್ಕ್ಯೂ ಮಾಡುವಾಗ್ಲೂ ಆಲ್ಮೋಸ್ಟ್ ಬೈಟ್ ಮಾಡ್ತವೆ. ಆಲ್ಮೋಸ್ಟ್ ಒಂದು ತಾವು ಹಿಡಿದ್ರೆ ಅದರಲ್ಲಿ ಒಂದು 5-6 ಬೈಟ್ ಮಾಡಿರ್ತವೆ. ಬಟ್ ಒಂದು ಕೋಬ್ರಾ ಬೈಟಿಂಗ್ 2 ಆಗಿದೆ ಮೇಡಮ್. ಅದು ಹೋದ 23ರಲ್ಲಿ ಒಂದು ಸಮ್ಮ ಟೈಮಲ್ಲಿ ಒಂದ್ಸತಿ ನಾಗರವು ನನಗೆ ಈ ಕಾಲ್ಗೆ ಬೈಟ್ ಆಗಿತ್ತು. ಅದೇನು ಅಂತದೇನು ತೋರಿಸ್ಕೊಳ್ಳಿಲ್ಲ, ಸೀದಾ ಹಾಸ್ಪಿಟ್ಲಿಗೆ ಹೋದೆ. ಮಾಮೂಲಿ ಗೌರ್ಮೆಂಟ್ ಹಾಸ್ಪಿಟ್ಲೇನೆ, ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಓಕೆ, ಇದು ಒಂದು 13 ವರ್ಷದಿಂದ ನನ್ನ ಬೈಟ್ ಆಯಿತು.
ಇದು ಸಾಮಾನ್ಯವಾಗಿ ಇದು ಯಾವುದು ನಾಗರ ಹಾವು? ಇದು ನಾಗರವನ್ನೇ. ಓಕೆ, ಅದು ರೆಸ್ಕ್ಯೂ ಮಾಡೋವಾಗಲೇ ಕಚ್ಚಿರೋದಾ? ರೆಸ್ಕ್ಯೂ ಮಾಡೋಗ್ಲೇ ಕಚ್ಚಿದ್ದು. ಓಕೆ, ಇದೇನಾಯ್ತು ಅಂದ್ರೆ ಇಲ್ಲೊಂದು ಗುಳ್ಳೆ ಬಂತು. ಆಗ ಇಲ್ಲಿ ಹಾಸ್ಪಿಟ್ಲ್ ಇದ್ದಿದ್ದು ನಮ್ಮ ನಗರದ ಒಳಗಡೆನೆ, ಅಲ್ಲಿರಲಿಲ್ಲ. ಒಂದು ಗುಳ್ಳೆ ಬಂದು ಇದು ಬೆಟ್ಟು ಡಾಕ್ಟರ್ ತೆಗ್ದಿರೋದು, ಇದನ್ನ ಚರ್ಮ ಎಲ್ಲ ತೆಗೆದು ಓಕೆ, ಆ ವಿಷ ಅಲ್ಲೇ ಇದಾಯ್ತಾ? ಬೊಬ್ಬಳ್ಕೊಂಡಾಗ ಬಂದ್ಬಿಟ್ಟಿತ್ತು ಈ ಜಾಗಕ್ಕೆ. ಓಕೆ, ಕೂಡಲೇ ಹೋಗ್ಲಿಲ್ವಾ ನೀವು ಡಾಕ್ಟರ್ಗೆ? ಕಚ್ಚಿದ ಕೂಡಲೇ ನಾವು ಹೋದೆ ಮೇಡಮ್. ಅದು ಇದು ಬಟ್ಟೆ ದಾರ ಕಟ್ತೀವಿ ನೋಡಿ, ಹೌದು, ಬ್ಲಡ್ ಸರ್ಕ್ಯುಲೇಷನ್ ಆಗ್ಬಾರ್ದು ಅಂತ, ಅದು ಕಟ್ಟಬಾರ್ದು ಅಂತ ನಾವು ಹೇಳ್ತೀವಿ. ಇದು ಅಂದ್ರೆ ನನ್ನ ಇವ್ರು ಅನುಭವದಲ್ಲಿ ಹೇಳ್ತಾರೆ ಕಚ್ಚಿದ ಕೂಡಲೇ ಬ್ಲಡ್ ಸರ್ಕ್ಯುಲೇಟ್ ಆಗ್ಬಿಡುತ್ತೆ, ವಿಷ ನಿಮ್ಗೆ ಹೋಗುತ್ತೆ ಆ ಅಂತ. ಭಯ, ಭಯಕ್ಕೆ. ಓಕೆ, ಆ ಭಯನ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ನೀವು ಯಾವ ಸರ್ಕ್ಯುಲೇಷನ್ ಆಗಲ್ಲ. ಓಕೆ, ನೋಡಿ, ಇದು ನನ್ನ ಕಾಲಕ್ಕೆ ಎಷ್ಟಾಗ ಅದು ಬಟ್ಟೆ ದಾರ ಕಟ್ಟಲಿಲ್ಲ, ಹಂಗೆ ಹೋದೆ, ಆಯ್ತು. ಇದು ಕಟ್ಟಿದ್ದಕ್ಕೆ ಇದು ನನ್ಗೋಯ್ತು. ಓಕೆ, ಇದಿಷ್ಟೇ ವ್ಯತ್ಯಾಸ. ನಾಗರಾವ್ ಇರ್ಬೋದು, ಕಟ್ಟಾವ್ ಇರ್ಬೋದು, ಮತ್ತೆ ಸಾಸ್ಕಿಲ್ ವೈಪರ್ ಇರ್ಬೋದು, ರಿಜರ್ಸ್ ವೈಪರ್ ಇರ್ಬೋದು. ಹಂಗಾರೆ ನಾಗರಾವು, ಮಂಡಲದಾವು, ಗರಗಸ ಮಂಡಲ, ಕಟ್ಟಾವು, ಇದು 4 ಜಾತಿ ಹಾವು ಮಾತ್ರ ನಿಮ್ಗೆ ವಿಷ. ಈ ಕೊಳತ್ ಮಂಡಲ ಹಾವು ಅಂತ ಹೇಳ್ತಾರೆ, ಅದು ನಮ್ಮ ಸುತ್ತಮುತ್ತ ಕಾಣಿಸ್ತಿದ್ಯಾ? ನಮ್ಮ ಕಡೆ 2 ಇದೆ ಮೇಡಮ್. ಈ ಸಾಸ್ಕಿಲ್ ವೈಪರ್ ಅಂತ ಕರಿತೀವಿ, ಅದು ತುಂಬಾ ಚಿಕ್ಕದು, ಇಷ್ಟೇ ದಪ್ಪ ಬರುತ್ತೆ, ಒಂದಿಷ್ಟು ಉದ್ದ ಬರ್ತದೆ ಅಷ್ಟೇ. ಅದು ಸಾಸ್ಕಿಲ್ ವೈಪರ್ ಅಂತ, ಅದು ವೈಪರ್ಗೆ ಸಂಬಂಧಪಟ್ಟ ಹಾವೇನೆ, ಅಂದರೆ ಗರಗಸ ಮಂಡಲ ಹಾವು ಅಂತ ಕನ್ನಡದಲ್ಲಿ ಕರಿತೀವಿ. ಅದು ಡೇಂಜರ್ ಸ್ನೇಕ್ನೇ, ಅದು ಮಂಡಲದಾವು ಸಂಬಂಧಪಟ್ಟಿದ್ದೆ. ಈ ರೆಜರ್ಸ್ ವೈಪರ್ ಅಂದರೆ ಕೊಳಕ ಮಂಡಲ ಅಂತ ಕರಿತೀವಿ, ಅದು ಮಂಡಲದಾವು ಸಂಬಂಧಪಟ್ಟಿದೆ, ಅದು ನಮ್ಮ ನಗರದ ಕಡೆ ಇದೆ. ಈ ಕಟ್ಟಾವು ಅಂದರೆ ಕಪ್ಪು ಬಣ್ಣ ಬಂದು ಬೆಲಿಗೀಟು ಬರುತ್ತೆ, ಅದು ಒಂದು ವಿಷಕಾರಿ ಹಾವು. ಅದು ಬಿಟ್ಟರೆ ನಾಗರಾವು. ಕಟ್ಟಾವಲ್ಲಿ ಒಂದು 4ರಿಂದ 5 ಜಾತಿ ಹಾವುಗಳು ಬರ್ತವೆ, ಅವುಗಳಲ್ಲಿ ಒಂದೇ ಒಂದು ಜಾತಿ ಮಾತ್ರ ವಿಷ. ಅಲ್ಲ, ಈ ಕೊಳತ್ ಮಂಡಲ ಹುಸ್ರು ತಾಕಿದ್ರೇನೆ ಅದು ವಿಷ ಅನ್ನೋ ತರ ಎಲ್ಲ ಹೇಳ್ತಾರಲ್ಲ, ಅದು ನಿಜನಾ? ಇಲ್ಲ ಅಲ್ವಾ, ಅದು ಬೈಟ್ ಮಾಡಿದ್ರೇನೆ ಅದು ವಿಷ. ನಮ್ಮ ರಕ್ತ ಸಂಬಂಧಪಟ್ಟಕ್ಕೆ ಹೋದ್ರೆ, ರಕ್ತದ ಒಳಗೆ ಹೋಗ್ರೆ ಮಾತ್ರ ನಮಗೆ ವಿಷ ಆಗುತ್ತೆ. ಈಗ ನಾವು ಒಂದು ಬೈಟ್ ಆಯ್ತು ಅಂದಾಗ ಕುಯ್ಕತ್ತೀವಿ, ಆಗ ಈಗ ನರಗಳಿರ್ತವೆ ಮೇಡಮ್, ಆಗ ಅದಕ್ಕೇನು ಬೀಳ್ತು ಅಂದ್ರೆ ಬ್ಲೀಡಿಂಗ್ಲಿ ನಾವು ಸಾಯೋ ಚಾನ್ಸ್ ತುಂಬಾ ಉಂಟು. ಹೌದು, ನರ ಕಟ್ಟಾದ್ರೆ ಇನ್ನೂ ಹೆಚ್ಚಿಗೆ ಇದಾಗುತ್ತೆ ನಮಗೆ. ಹಂಗಾಗಿ ನಾವು ಹೇಳ್ತೀವಿ, ಕುಯ್ಯೋದಾಗ್ಲಿ ಏನು ಮಾಡ್ಕೊಳಕ್ ಹೋಗ್ಬೇಡಿ, ಸೀದಾ ಧೈರ್ಯ ನಿಮ್ಗೆ ಬೇಕಾಗಿರೋ ಒಂದು ಧೈರ್ಯ, ಮಾನಸಿಕವಾಗಿ ಧೈರ್ಯ ತಗೊಳ್ಳಿ, ಧೈರ್ಯ ತಗೊಂಡು ಡಾಕ್ಟರ್ ಹತ್ರ ಹೋಗಿ, ಅಷ್ಟೇ. ಡಾಕ್ಟರ್ ಹತ್ರ ಹೋಗಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಇಂಜೆಕ್ಷನ್ ಮುಖಾಂತರ ಅದನ್ನ ತೆಗಿತಾರೆ. ಇದಿಷ್ಟು ನಾವು ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ, ಯಾಕಂದ್ರೆ ನಮ್ಮ ಅನುಭವದಲ್ಲಿ. ಬಾಕಿ ನೀವು ತುಂಬಾ ದೊಡ್ಡ ಹಾಸ್ಪಿಟಲ್ಗೆ ನಾವು ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಹೋದ್ರೆ ಸಾಕು, ಗವರ್ನಮೆಂಟ್ ಸರ್ಕಾರಿ ಹಾಸ್ಪಿಟಲ್ ಕೂಡಲೇ ಅವರು ತಗೋತಾರೆ. ಆಮೇಲೆ ನಗರದಲ್ಲಿ ಸಿಗೋಂಥ ಹಾಸ್ಪಿಟಲ್ಗಳು 3 ಶಿವರಾತ್ರಿ ಮತ್ತೆ JSS ಗವರ್ಮೆಂಟ್ ಹಾಸ್ಪಿಟ್ಲು, ಇದು 3 ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸಿಕ್ಕೋದು. ಇನ್ನೆಲ್ಲೇ ಹಾಸ್ಪಿಟಲ್ಗೆ ಹೋಗ್ಬಾರ್ದು ನಾವು, ಯಾಕಂದ್ರೆ ಟೈಮ್ ವೇಸ್ಟ್. ಹೌದು, ಸ್ನೇಕ್ ಬೈಟ್ ಆದಾಗ ಟೈಮ್ ವೇಸ್ಟ್ ಮಾಡ್ಕೊಡ್ತು, ಟೈಮ್ ವೇಸ್ಟ್ ಮಾಡಿ ಕೂಡಲೇ ಎಂತ ನಮ್ಗೆ ಗೊತ್ತಿಲ್ಲ, ಹೋಗಿ ಅಡ್ಮಿಟ್ ಆಗಿ ಅಲ್ಲೇನು ನಮ್ಮ ರಕ್ತ ಪರೀಕ್ಷೆ ಮಾಡ್ತಾರೆ, ನಿಮಗೆ ನಾನ್ ವೆನಮ್ಮ ಅಂತ ಅವರೇ ಹೇಳ್ಬಿಡ್ತಾರೆ. ಈಗ ನಮ್ಮ ಸುತ್ತಮುತ್ತನೇ ವಿಷಕಾರಿ ಹಾವುಗಳು ಇದೆ, ಒಂದು 4 ಜಾತಿದು ಅಂತ ಹೇಳ್ತಾ ಇದ್ದೀರಾ. ಆದಷ್ಟು ನಮಗೆ ಜಾಸ್ತಿ ಕಾಣಿಸೋದು ತುಂಬಾ ಡೇಂಜರಸ್ ಇರೋ ಹಾವು ಯಾವುದು? ಈಗ ಕಟ್ಟಾವು ಅಂತ ನಮ್ಮ ಕಡೆ ಕರಿತೀವಿ, ನಮಗೆ ಕಾಮನ್ ಕ್ರೇಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಅದನ್ನ. ನಮ್ಮ ಕಡೆ ಮಲೆನಾಡು ಸೈಡ್ ಎಲ್ಲ ಏನು ಕಡಂಬಾಳ ಅಂತ ಕರೀತಾರೆ ಅದನ್ನ. ಈ ಹಾವು ಮಾತ್ರ ನೋಡಕ್ಕೆ ಕಪ್ಪು ಬಣ್ಣ ಹೊಂದಿರ್ತದೆ, ಬೆಲಿ ಪಟ್ಟೆನೂ ಹೊಂದಿರ್ತದೆ, ಸಣ್ಣ ಬೆಲಿ ಪಟ್ಟೆ ಹೊಂದಿರ್ತದೆ. ಅದು ನೈಟ್ ಟೈಮ್ ಮಾತ್ರ ನಿಮ್ಗೆ ತಿರುಗಾಡೋದು, ಅದು ಒಂದು 10 ಗಂಟೆ ಮೇಲೇನೆ ಓಡಾಡೋ ಅಂತ ಹಾವು. ಅದು ಏನು ಅಂದ್ರೆ ಸಣ್ಣ ಹಲ್ಲು ಹೊಂದಿರ್ತದೆ, ಅದಕ್ಕೆ ತುಂಬಾ ದಪ್ಪ ಇರಲ್ಲ, ಸಣ್ಣ ಹಲ್ಲು. ಅದು ನಮ್ಮ ಕಚ್ಚಿದಾಗ ಕೂಡ ನಮ್ಮ ರಕ್ತಸ್ರಾವ ತುಂಬಾ ಕಮ್ಮಿನೇ ಆಗೋದು, ಗೊತ್ತಾಗಲ್ಲ, ಸೊಳ್ಳೆ ಕಚ್ಚಿದಂಗೆ ಆಗುತ್ತೆ. ನಾವೇನಾದ್ರು ಸೊಳ್ಳೆಗೆಲ್ಲ ಕಚ್ಚಿದ್ದು ತುಂಬಾ ಜ್ವರಕ್ಕೆ ಒಜ್ಜಿಬಿಟ್ರೆ ಅದ್ರ ಕಚ್ಚಿರೋ ಜಾಗನೂ ಕೂಡ ಮುಚ್ಚೋ ಚಾನ್ಸ್ ಉಂಟು. ಹಂಗಾಗಿ ನಾವು ಏನಂತೀವಿ, ಅದು ತುಂಬಾ ಡೇಂಜರಸ್ ಸ್ನೇಕ್. ಅಂದ್ರೆ ನಾಗರಾವ್ಗಿಂತ ಒಂದು 14 ಪಟ್ಟು ವಿಷನೇ ಐತೆ ಅಂತಾನೆ ಹೇಳ್ಬೋದು. ಕಟ್ಟಾವು ಅನ್ನಲ್ಲ, ಸೈಲೆಂಟ್ ಆಗಿರ್ತದೆ, ಅದು ಪಾಡ್ಗಾದ್ ಬಿಟ್ರೆ ಅದು ಹೋಗುತ್ತೆ, ನಾವು ಕಡಿಲಿ ಕೆದ್ಕೋದು, ನಾವು ಹಿಡಿಯಕ್ಕೆ ಹೋಗೋದು, ಡಿಸ್ಟರ್ಬ್ ಮಾಡಬಾರ್ದು. ಮಾಡಿದಾಗ ಅದು ಫುಲ್ ಆಕ್ಟಿವ್ ಆಗ್ಬಿಡ್ತದೆ. ಆಕ್ಟಿವ್ ಆದಾಗಷ್ಟು ಬೈಟಿಂಗ್ ಪೊಸಿಷನ್ ಜಾಸ್ತಿ ಇರ್ತದೆ. ಹ್ಯಾಂಡ್ಲಿಂಗ್ ಮಾಡ್ಬೇಕು, ನಾವು ಹ್ಯಾಂಡ್ಲಿಂಗ್ ಮಾಡ್ಬೇಕಾದ್ರೂ ಅಷ್ಟೇ ಅದನ್ನ ತುಂಬಾ ಸ್ಮೂತ್ ಆಗಿ ಅಂತವ್ರಿಗೆ ಒಂದು ಬೆಟ್ಟೋಗಿದೆ, ನಮ್ಮ ಪಾಪ ನಂಜನಗೂಡಿಗೆ ಒಂದು ಬೆಟ್ಟೋಗಿದೆ. ಹಂಗಾಗಿ ನಾವು ಡೈಲಿ ಹಿಡಿಯೋರ್ಗೇನೆ ಒಂದೊಂದು ತೊಂದರೆಗಳಾಗ್ತವೆ. ಹಂಗಾಗಿ ಯಾರು ಅದು ಈ ಬೇಸಿಗೆ ಸೀಸನ್ ಅಂತ ಅವು ಹತ್ರಕ್ಕೇನೆ ಹೋಗ್ಬೇಡಿ, ಯಾಕಂದ್ರೆ ಅವು ಕೋಪ ಇರ್ತವೆ. ಯಾಕಂದ್ರೆ ಈ ಬೇಸಿಗೆ ಸೀಸನ್ ಸರಿಯಾಗಿ ಆಹಾರ ಸಿಕ್ಕಲ್ಲ ಅವುಗಳಿಗೆ, ಆಹಾರ ಹುಡ್ಕೊಂಡು ಹೊರಗೆ ಬರ್ತವೆ. ಹಂಗಾಗಿ ಆಹಾರ ಸಿಕ್ಕಲ್ಲ ಬೇಸಿಗೆ ಸೀಸನ್ಲಿ. ಜನ ಅಂತಾರೆ ಅವು ಹೊಡೆದ್ಬಿಟ್ಟು ಒಂದೇಟು 12 ವರ್ಷ ಕಾಯ್ಕತ್ತದೆ, ದ್ವೇಷ, ಅದೆಲ್ಲ ಸುಳ್ಳು. ಬಟ್ ಅಂದ್ರೆ ನಮ್ಮ ಮೂಲಕ ಅದು ಹಾವುಗಳ ಕಂಡ್ರೆ ಭಯ ಪಡಬೇಡಿ ಅಂತ ಅಷ್ಟೇ. ನಾವು ಎಲ್ಲಾ ಪ್ರಾಣಿಗಳ ತರಾನೇ ಹಾವು ಕೂಡ, ನಾವು ಹಾವು ಒಂದೇ ರಕ್ಷಣೆ ಮಾಡಲ್ಲ ಮೇಡಮ್. ಮಂಕಿ ರೆಸ್ಕ್ಯೂ ಮಾಡಿದೀನಿ, ಮತ್ತೆ ಚಿಪ್ಪಂದಿ ರೆಸ್ಕ್ಯೂ ಮಾಡಿದ್ದೀನಿ, ಮುಳ್ಳಂದಿ ರೆಸ್ಕ್ಯೂ ಮಾಡಿದ್ದೀನಿ, ಉಡಾ ಇಲ್ಲಿ ನಮ್ಮ ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲ ಕಡೆನೂ ನಮ್ಮ ಡಿಪಾರ್ಟ್ಮೆಂಟಿಂದ ನಮ್ಮನ್ನ ಕರ್ಕೋಗ್ತಾರೆ, ಅರಣ್ಯ ಇಲಾಖೆಯಿಂದನೇ ನಮ್ಮನ್ನ ಕರ್ಕೋಗಿ ರೆಸ್ಕ್ಯೂ ಮಾಡಿಸ್ತಾರೆ. ಏನು ಸಮಸ್ಯೆ ಇಲ್ಲ, ಅದರದ್ದು ಎಲ್ಲ ಹದ್ದುಗಳು ರೆಸ್ಕ್ಯೂ ಮಾಡಿದ್ದೀವಿ. ಅಂದರೆ ಕರೆಂಟ್ಗೆ ಶಾಕ್ ಹೊಡೆದು ಅಂತ ಹದ್ದುಗಳು ಇರ್ತವೆ,
ಅವನ್ನೆಲ್ಲ ರೆಸ್ಕ್ಯೂ ಮಾಡಿ ವಾಪಸ್ ಕಾಡಿಗೆ ಬಿಡೋದು. ಟ್ರೀಟ್ಮೆಂಟ್ ನವಿಲು ಬಾವಿಗಿಲ್ದು ರೆಸ್ಕ್ಯೂ ಮಾಡಿದ್ದೀನಿ. ಓಕೆ. ಈ ಥರ ತುಂಬ ಮಾಡಿದ್ದೀವಿ. ಅವುಗಳು ಕೂಡ ಬಾವಿಗಿಲ್ದು ರೆಸ್ಕ್ಯೂ ಮಾಡಿದ್ದೀವಿ. ಅಂದರೆ ನಮಗೆ ಅಷ್ಟು ಬೆಲೆ ಇಲ್ಲ ಮೇಡಮ್ ನಗರದಲ್ಲಿ, ಅದೊಂದೇ ಬೇಜಾರು ಅಷ್ಟೇ. ಈಗ ನಾವು ಸಂರಕ್ಷಕರಿಗೆ ಯಾರಿಗೂ ಅಷ್ಟೇ, ನಮಗೆ ಅಂತಲ್ಲ, ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ ಬೆಲೆ ಇಲ್ಲ. ಜನ ಅದೊಂಚೂರು ನಮ್ಮ ಕಷ್ಟನ ತಿಳ್ಕೋಬೇಕು, ನಾವು ನಿಮ್ಗೋಸ್ಕರ ಬರ್ತೀವಿ ಅನ್ನೋದು ಹೌದು, ತಿಳ್ಕೋಬೇಕು. ನಮ್ ಜೀವ ಹೆದರಿಕೆಗೋಸ್ಕರ ನಾವು ನಿಮ್ಮನ್ನ ಕರಿತೀವಿ. ಸೊ ನಮ್ ಜೀವ ಹೇಗೆ ನೀವು ಹಾಗೆ ಅಂತ ನಾವು ತಿಳಿದು ಮಾಡ್ಬೇಕು. ಅದೊಂದೇ ಬೇಜಾರು. ಅದೊಂದು ಸ್ವಲ್ಪ ಜನ ನಮಗೂ ಒಂಚೂರು ಮರ್ಯಾದೆ ಕೊಡ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಇಲ್ಲ, ಖಂಡಿತ ಸರ್. ಸರ್, ಈಗ ಈ ನಾಗರ ಹಬ್ಬ ಅದು ಎಲ್ಲ ಮಾಡಿ ಇವರು ಹುತ್ತಕ್ಕೆಲ್ಲ ಹಾಲು ಎರಿತಾರೆ. ತುಂಬಾ ಹಾಲು, ಎಲ್ಲರೂ ಹೋಗಿ ಲೀಟರ್ ಗಟ್ಟಲೆ ಹಾಲು ಸುರಿತಾರೆ. ಏನಂದ್ರೆ ಹುತ್ತ ಬಿಟ್ಟು ಒಂದು ಸ್ವಲ್ಪ ದೂರದಲ್ಲಿ ಈ ಕುಂಕುಮ ಇರ್ಬೋದು, ಈಗೆಲ್ಲ ನಿಮ್ಗೆ ಗೊತ್ತು, ಕುಂಕುಮ, ಗಂಧದ ಕಡ್ಡಿ, ಕಲ್ಪೂರ ಎಲ್ಲ ಕೆಮಿಕಲ್. ಹೌದು. ಒಂದ್ ಆವತ್ತು ನಿಮ್ಮ ಹತ್ರ ಕೊಡ್ತೀನಿ, ಒಂದು ಗಂಧದ ಕಡ್ಡಿ ಎಸ್ಬಿಡಿ ಸಾಕು, ಹಾವು ಸತ್ತೋಗುತ್ತೆ. ಹೌದು, ಕೆಮಿಕಲ್ ಅದು. ಅದು ಯಾರಿಗೂ ಗೊತ್ತಿಲ್ಲ. ಅದು ಏರಿಯಾ ಹಾಲು ಪ್ಯಾಕೆಟ್ ಎಲ್ಲ ಹತ್ರ ಯಾವುದೇ ಕಾರಣಕ್ಕೂ ಹಾವು ಕುಡಿಯಲ್ಲ. ನಮ್ಮ ಸಂಸ್ಕೃತಿ ನಾವು ಚೇಂಜ್ ಮಾಡೋದು ಬೇಡ. ದೂರದಲ್ಲಿ ನಿಂತ್ಕೊಂಡು ಪೂಜೆ ಮಾಡಿ, ನೀವು ತಗೋಗಿ ಅದ್ರೊಳಗೆ ಹಾಕೋದು, ಹುತ್ತದೊಳಗೆ ಹಾಕೋದ್ರಿಂದ ಅದಕ್ಕೆ ಹಿಂಸೆ ಆಗ್ತದೆ. ಏನಂದ್ರೆ ಹಾವುಗಳು ಮೇಡಮ್ ಯಾವಾಗ್ಲೂ ಒಂದು ಭಯ, ಅಂದ್ರೆ ಅದಕ್ಕೆ ಅಟ್ಯಾಕ್ ಯಾವ್ದವ್ರಿಗೆ ಮುಂಗುಸಿ ಗೀಸಿ ಅಟ್ಯಾಕ್ ಮಾಡಾಗ ಹುತ್ತೋಗಿ ಸೇರ್ತವೆ. ಮತ್ತೆ ಎರಡನೇದು ಅದ್ರ ಮೊಟ್ಟೆ ಗಿಟ್ಟೆ ಇಡಬೇಕಾರೆ ಹುತ್ತದೊಳಗೆ ಇರ್ತವೆ. ಹೌದು, ಅದು ಬಿಟ್ಟಾಗ ಬೇರೆ ಟೈಮಲ್ಲಿ ಹುತ್ತದಲ್ಲಿ ಇರಲ್ಲ ಅವು. ಹೌದು. ಈಗ ನಾವು ಪೂಜೆ ಮಾಡ್ಲಿಕ್ಕೆ ಹೋದಾಗ್ಲೂ ನಮ್ಮ ಡಿಸ್ಟೆನ್ಸ್ ಅಲ್ಲಿ ನಾವು ಇರಬೇಕು. ಒಂದು ಯಾಕಂದ್ರೆ ಒಂದು ಹುತ್ತದಲ್ಲಿ ಮೊಟ್ಟೆ ಗಿಟ್ಟೆ ಇತ್ತು ಅಂದಾಗ, ಹೌದು, ಇಲ್ಲ ಅವೇ ಇತ್ತು ಅಂದಾಗ, ನಾವು ಏನೇ ಒಂದು ಕುಂಕುಮ ಆಗ್ಲಿ ಗಂಧ ಕಡ್ಡಿ ಹಾಕಿ ಆ ಸ್ಮೆಲ್ಗೆ ಆ ಮೊಟ್ಟೆ ಎಷ್ಟಿದಾವೆ ಎಷ್ಟೆಲ್ಲ ಹಾಳಾಗ್ತವೆ. ಊದಿನ ಕಡ್ಡಿಯಿಂದ ಒಳ್ಳೇದಲ್ಲ, ಸಾಯ್ತವೆ. ಮೊಟ್ಟೆಗಳು ಹಂಗೆ ಹಿಂಗೆ ಸ್ಪಿಂಡ್ ಆಗ್ಬಿಡ್ತದೆ ಒಳಗಡೆ, ಹಂಗಾಗಿ ಒಳಗಡೆನೆ ಅವು ಸತ್ತೋಗ್ಬಿಡ್ತವೆ. ನಾವು ಯಾವುದೇ ಕೆಮಿಕಲ್ಸ್, ಕುಂಕುಮ ಅರಿಶಿನದಲ್ಲಿರೋ ಕೆಮಿಕಲ್, ಊದಿನ ಕಡ್ಡಿ ಕೆಮಿಕಲ್, ಅದು ತುಂಬಾ ಡೇಂಜರ್ ಹಾವುಗಳಿಗೆ. ನಾವು ಹಾಕಬಾರ್ದು. ಈಗ ನಾವು ಪೂಜೆ ಮಾಡ್ಬೇಕಂದ್ರೂ ಒಂದ್ ಡಿಸ್ಟೆನ್ಸ್ ಇಂದ ಪೂಜೆ ಮಾಡಿ ಹಾಲ್ನ ಇಟ್ಬಿಟ್ಟು ಬರ್ಬೇಕು ಹೊರತು ನಾವು ಅದ್ರೊಳಗಡೆ ಹಾಕಬಾರ್ದು. ನಮ್ಮ ಭಕ್ತಿನ ತೋರ್ಸ್ಲಿಕ್ಕೆ ನಾವು ಹಸುವಿನ ಹಾಲ್ನ ತಗೊಂಡ್ ಹೋಗಿ ಹುತ್ತಕ್ಕೆ ಸುರಿಯೋದ್ ಬೇಡ, ಹುತ್ತದ ಮುಂದೆ ಇಟ್ಟು ದೂರದಿಂದ ಪೂಜೆ ಮಾಡೋಣ. ಹುತ್ತದೊಳಗಿರೋ ಹಾವುಗಾಗ್ಲಿ, ಹಾವಿನ ಮೊಟ್ಟೆ ಮರಿಗಳಿಗಾಗ್ಲಿ ತೊಂದರೆ ಆಗೋದು ಬೇಡ. ನಮ್ಮಿಂದ ನಮ್ಮ ಸಂಸ್ಕೃತಿನ ನಾವು ಪಾಲಿಸೋಣ, ಆದ್ರೆ ನಮ್ಮಿಂದ ಆ ಉರಗಕ್ಕೆ ಏನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋಣ ಅಂತ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಕ್ ಅಶೋಕ್ರವರು. ಇವರು ತಮ್ಮ ಅಮೂಲ್ಯವಾದ ಸಮಯನ ನಮಗೋಸ್ಕರ ಕೊಟ್ಟು ನಮ್ಮ ಕರೆಗೆ ಒಗೊಟ್ಟಿ ಬಂದು ಈ ವಿಷಯಗಳನ್ನ ತಿಳಿಸಿದ್ರು. ಯಾವುದೇ ಕಾರಣಕ್ಕೂ ಗಾಬರಿ ಆಗಬೇಡಿ, ಯಾವುದೇ ಹಾವು ಬಂದರೂ ಯಾವುದೇ ಕ್ಷಣದಲ್ಲೂ ನೀವು ಗಾಬರಿ ಆಗಬೇಡಿ. ನಿಮಗೆ ಹಾವು ಕಚ್ಚಿದ್ರೂ ಗಾಬರಿ ಆಗಬೇಡಿ. ಕೂಡಲೇ ಮಾಹಿತಿಗೋಸ್ಕರ ಈ ಕೆಳಗಡೆ ಕೊಟ್ಟಿರೋಂತಹ ನಂಬರು ಸ್ನೇಕ್ ಅಶೋಕ್ರವ್ರದ್ದು. ಅವರಿಗೆ ಒಂದು ಕಾಲ್ ಮಾಡಿ, ಅವರು 24/7 ಯಾವಾಗಲೇ ನೀವು ಕಾಲ್ ಮಾಡಿದ್ರು ಅವರು ನಿಮಗೆ ಸ್ಪಂದಿಸ್ತಾರೆ. ಏನಿಲ್ಲ, ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಾರೆ. ಸಿಕ್ಕಲಿಲ್ಲ, ಏನು ಮಾಡೋಕ್ಕಾಗಲಿಲ್ಲ ಅಂದರೂ ನಮ್ಮ ಚಾಮರಾಜನಗರದಲ್ಲಿ ಗೌರ್ನಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಲು, JSS ಹಾಸ್ಪಿಟಲ್ ಮತ್ತು ಬಸವರಾಜೇಂದ್ರ ಹಾಸ್ಪಿಟಲಲ್ಲಿ 3 ಕಡೆ ಆಂಟಿವೆನಮ್ ಇಂಜೆಕ್ಷನ್ಸ್, ವ್ಯಾಕ್ಸಿನ್ಸ್ ಇರ್ತದೆ. ನೀವು ಬೇಸಿಕ್ಕು ಕೂಡಲೇ ಹೆದರದೆ, ಮಗುಗಾಗಲಿ ದೊಡ್ಡವರಿಗಾಗಲಿ ಗಾಬರಿಗೊಳ್ಳದೆ ಕೂಡಲೇ ಹಾಸ್ಪಿಟಲ್ಗೆ ಹೋಗಿ ಬೇಸಿಕ್ ಟ್ರೀಟ್ಮೆಂಟ್ನ ತಗೊಳ್ಳಿ ಅಂತ ಹೇಳ್ತೀವಿ. ಸರ್, ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ.